ಹಲೋ ಫ್ರೆಂಡ್ಸ್, ನಮಸ್ಕಾರ. ಮೊದಲಿಗೆ ನಾನಿಲ್ಲಿ 2 ದಪ್ಪ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ನ ತುರ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಪ್ಪು ಬಾರೀಕ್ ರವೆನ ನಾನು ತೊಗೊಂಡಿರೋದು. ಹುರ್ಕೊಂಡೇನು ತೊಗೊಂಡಿಲ್ಲ, ಪ್ಲೇನ್ ಹಾಗೆ ತೊಗೊಂಡಿದ್ದೀನಿ. 2 ಕಪ್ ರವೆಗೆ 1 ಕಪ್ಪು ನಾನು ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬಹುದು. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಗೇನ್ ನಾನು 1 ಕಪ್ ಆಗಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ 2 ಕಪ್ ರವೆಗೆ 1 ಕಪ್ ಮೊಸರು, 1 ಕಪ್ಪು ನೀರು ಸೇರಿಸಿದರೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನು ಈರುಳ್ಳಿ ಹಾಕಿದ್ದೀವಿ ಅಲ್ವಾ, ಅದರಿಂದನೂ ನೀರು ರಿಲೀಸ್ ಆಗುತ್ತೆ. ಸೊ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಇಡಬೇಕು. ಆವಾಗ ನಮ್ಮ ರವೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ಇದಕ್ಕೆ ಚಟ್ನಿ ಪ್ರಿಪೇರ್ ಮಾಡೋಣ. ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಹುರ್ಕೊಂಡಿರುವ ಶೇಂಗಾ, 1-2 ಚಮಚ ಆಗಷ್ಟು ಪುಟಾಣಿ, ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ, ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಅಂದರೆ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಪತ್ತ, ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆನ ಕೊಟ್ಟಿರೋದು. ಸೊ ಚಟ್ನಿ ಕೂಡ ಪ್ರಿಪೇರ್ ಆಗಿದೆ. ಸೊ ಇವಾಗ ಬನ್ನಿ, ಈ ರವೆ ಕೂಡ 15 ನಿಮಿಷ ರೆಸ್ಟ್ ಆಗಿದೆ. ಸೊ ಇದಕ್ಕೆ ಅಗೇನ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಹೆಲ್ದಿ ರೆಸಿಪೀಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನಿಲ್ಲಿ ಬೇಕಿಂಗ್ ಪೇಪರ್ನ ತೊಗೊಂಡಿದ್ದೀನಿ. ಹೋಳಿಗೆ ಪೇಪರ್ ಅಂತಲೂ ಕರಿತೀವಿ. ಸೊ ಎಷ್ಟು ಸೈಜ್ ಬೇಕು, ಎಷ್ಟು ತೆಳುವಾಗಿ ಬೇಕು, ನೀವು ಕೈಯಿಂದನೇ ಈ ಥರ ಮಾಡ್ಕೊಳ್ಳಿ. ಹೋಳಿಗೆ ಪೇಪರ್ ಇಲ್ಲ ಅಂತಂದರೂ ಕೂಡ ಬೇರೆ ಆಲ್ಟರ್ನೇಟಿವ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಇವಾಗ ಹಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಪೇಪರ್ನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಸೊ ಇದು ಆಟೋಮೆಟಿಕ್ಕಾಗಿ ಅದರ ಪಾಳಿಗೆ ಅದು ಬಿಟ್ಕೊಳ್ಳುತ್ತೆ. ಸೊ ನೋಡ್ಬೋದು, ನಿಧಾನಕ್ಕೆ ತೆಗೀರಿ. ನೋಡ್ತಾ ಇದ್ದೀರಲ್ವ, ನಿಮಗೆ ಎಷ್ಟು ತೆಳುವಾಗಿ ಬೇಕು, ಎಷ್ಟು ದೊಡ್ಡದಾಗಿ ಬೇಕೋ ಆರಾಮಾಗಿ ನೀವು ಮಾಡ್ಕೋಬೋದು. ಒಂದು ಸಲ ಚೆನ್ನಾಗಿ ಕುಕ್ ಆಗಿದೆ ಅಂದಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಒರೆಸಿ. ಸೊ ನೋಡ್ತಾ ಇದ್ದೀರಲ್ವ, 2 ಸೈಡ್ ಚೆನ್ನಾಗಿ ಕುಕ್ ಮಾಡಿದರೆ ಮುಗೀತು. ನಮ್ಮ ರವಾ ಆನಿಯನ್ ಚಪಾತಿ ರೆಡಿ ಆಗುತ್ತೆ. ಇವಾಗ ಹೋಳಿಗೆ ಪೇಪರ್ ಇಲ್ಲ ಅನ್ನೋರು ಫ್ಲೇಮ್ನ ಲೋ ಇಟ್ಕೊಂಡು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ನೀವು ಹಂಚ್ ಮೇಲೇ ಮಾಡ್ಕೋಬೋದು. ಎಷ್ಟು ಸೈಜ್ ಬೇಕು, ಎಷ್ಟು ತೆಳುವಾಗಿ ಬೇಕು ಆರಾಮಾಗಿ ಮಾಡಿಕೊಂಡು ಫ್ಲೇಮ್ನ ಹೈ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಈ ಥರ ಕೂಡ ನೀವು ಮಾಡ್ಕೋಬೋದು. ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ದಿನ ಮನೆಯಲ್ಲಿ ರವೆಯಿಂದ ಉಪ್ಪಿಟ್ಟು ಮಾಡಿಕೊಂಡು ತಿಂದು ಬೋರ್ ಆಗ್ತಾಯಿದ್ರೆ ಈ ಥರ ನೀವು ಡಿಫ್ರೆಂಟ್ ಆಲ್ಟರ್ನೇಟಿವ್ ಹೆಲ್ದಿ ರೆಸಿಪೀಸ್ ಕೂಡ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಮೊಸರೆಲ್ಲ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಬಾಯ್ ಬಾಯ್.